ಪಾಟೀಲ್ ಅವರ ಉಡಾಫೆಯ ಮಾತುಗಳಿಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕಿಡಿಕಾರ್ತಿದ್ದಾರೆ. ಇದು ರೈತ ವಿರೋಧಿ ಸರ್ಕಾರ ಅಂತ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ. ಜೊತೆಗೆ ಸಚಿವ ಶಿವಾನಂದ ಪಾಟೀಲರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದು ರೈತ ವಿರೋಧಿ ಸರ್ಕಾರ ಅಂತ ಆರ್ ಅಶೋಕ್ ಕಿಡಿಕಾರಿರೋದು. ಚಿಕ್ಕಮಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಅಹಂಕಾರ, ಕೊಬ್ಬು ಏನೇನಿದೆಯೋ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. 135 ಸೀಟ್ ಗೆದ್ದು ಬಿಟ್ಟಿದ್ದೀರಿ, ನಮ್ಮನ್ನು ಯಾರೇನು ಮಾಡ್ತಾರೆ ಅಂತೇಳಿ ರೈತರ ಬಗ್ಗೆ ವಿಶೇಷವಾಗಿ ಒಂದು ಕೆಟ್ಟ ಪದಗಳನ್ನು ಬಳಸುವಂಥ ಒಂದು ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹಿಂದೆನೂ ಕೂಡ ರೈತರ ಆತ್ಮಹತ್ಯೆ ಮಾಡಿದಾಗ ಹಣ ಜಾಸ್ತಿ ಕೊಡ್ತಾರೆ, ಅದಕ್ಕೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರು. ಆಗಲೇ ಸರ್ಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯಿತು. ಸಿದ್ದರಾಮಯ್ಯನವರು ಏನು ಮಾಡಲಿಲ್ಲ. ಈಗ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಬರಗಾಲ ಬರಲಿ ಅಂತ ರೈತ ಕಾಯ್ತಾ ಇರ್ತಾನೆ. ಯಾವ ರೈತ ಕಾಯ್ತಾನೆ? ಇವ್ರು ಕೊಡೋ 10,000 20,000ಕ್ಕೆ ಅವ್ನು ಬೆಳೆಗೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಿರ್ತಾರೆ. ತೊಗರಿ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಬೆಳೆ ಬೆಳೆಯುವಂಥದ್ದು. ಇವ್ರು ಕೊಡೋ 10,000ಕ್ಕೆ ರೈತ ಕೈ ಚಾಚ್ತಾನ? ಇಂಥ ಒಂದು ದುರಾಂಕಾರದ ಹೇಳಿಕೆಯಿಂದ ಸರ್ಕಾರ ನಿಜಕ್ಕೂ ರೈತರ ವಿರೋಧಿ ಸರ್ಕಾರ. ಇದು ರೈತರ ಬಗ್ಗೆ ಎಷ್ಟು ಕೀಳಭಿರುಚಿ ವ್ಯಕ್ತ ಮಾಡ್ತಾರೆ. ಇದು ಕೂಡಲೇ ಎಲ್ಲ ರೈತ ಸಂಘಟನೆಗಳು. ಸಚಿವ ಶಿವಾನಂದ ಪಾಟೀಲ್ರ ಬರದ ಕುರಿತಾದ, ರೈತರ ಕುರಿತಾದ ವ್ಯಂಗ್ಯ ಭರಿತ ಲೇವಡಿ ಮಾತಿಗೆ ಮಾಜಿ ಸಚಿವ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ರೈತರ ಬಗ್ಗೆ ಶಿವಾನಂದ ಪಾಟೀಲ್ ಅವರು ಪದೇ ಪದೇ ಉಡಾಫೆ ಮಾತುಗಳನ್ನ ಆಡಿದ್ದಾರೆ. ಇಂಥವರು ಸರ್ಕಾರದ ಭಾಗವಾಗಿರ್ಲಿಕ್ಕೆ ಅರ್ಹರಲ್ಲ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ದುರಹಂಕಾರದಿಂದ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಶಿವಾನಂದ ಪಾಟೀಲ್ರು ಸನ್ಮಾನ್ಯ ಸಚಿವರು ಬಾರಿನೂ ಎಡವಟ್ಟನ್ನು ಮಾಡ್ಕೋತಿದ್ದಾರೆ. ರೈತರಿಗೆ ಅವಮಾನ ಮಾಡ್ತಿದ್ದಾರೆ. ಇವ್ರೇನು ಅಂದ್ಕೊಂಡಿದ್ದಾರೆ, ಏನೋ ದರ್ಬಾರ್ ಮಾಡ್ತಾ ಇದ್ದೀನಿ, ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದ್ದೀವಿ ಅಂತ ಅನ್ನೋಂಥ ಮನೋಭಾವನೆಯಲ್ಲಿ ದುರಾಂಕಾರದ ಮಾತುಗಳನ್ನು ಬಾರಿನೂ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಿದ್ರು, ಏನು ಹೇಳಿಕೆ ಕೊಟ್ಟರು ಅದು ನಡೆದೋಗುತ್ತೆ, ಏನು ಬೇಕಾದ್ರೆ ಜಯಿಸ್ಕೋಬೋದು ಅನ್ನೋಂಥ ಈ ದುರಾಂಕಾರದ ಮಾತುಗಳನ್ನು ಏನಿವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಇದ್ರ ಮುಂಚೆನೂ ಕೊಟ್ಟಿದ್ದಾರೆ. ಮೊದಲನೇದಾಗಿ APMC ಆ್ಯಕ್ಟನ್ನು ತಿದ್ದುಪಡಿಯನ್ನು ಮಾಡಕ್ಕೆ ಕೊಟ್ಟಿದ್ದರು ಮಧ್ಯಸ್ಥರ, ವ್ಯಾಪಾರಿಗಳ ಕೈಗೊಂಬೆ ಆಗಿರುವಂಥದ್ದು. ಏನೊಂದು ಸ್ವಾರ್ಥತೆ ಅಥವಾ ರೈತ ವಿರೋಧಿಯಾಗಿ APMC ಆ್ಯಕ್ಟನ್ನು ತಿದ್ದುಪಡಿ ಮಾಡಿದಂಥದ್ದು. ಇದರ ಮುಂಚೆ ರೈತರು ಹಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ದು. 3ನೇ ಬಾರಿ ಮತ್ತೊಮ್ಮೆ ಎಡವಟ್ಟು. ಬರಗಾಲವನ್ನು ಕಾಯ್ತಾ ಇರ್ತಾರೆ ರೈತರು ಅಂತ, ಅನ್ನದಾತರು. ಅವರು